ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಏನಾದ್ರು ಬೇಕಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ನಂಬರ್ ಮೂಲಕ ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಸಿಗುತ್ತೆ. ಆದ್ರೆ ಸಪೋರ್ಟ್ ಅಂಡ್ ಸರ್ವಿಸ್ ಸಿಗಬೇಕು ಅಂತಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನ ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ಹೆಲ್ಪ್ ಮಾಡ್ತೀವಿ. ಇನ್ನು ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು 870 ಪಾಯಿಂಟ್ಸ್ 1.76% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ನೆಗೆಟಿವ್ ಇದ್ದು ಅದರ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಕೂಡ ಬಿದ್ದಿದೆ ನೋಡಬಹುದು. 1.76% ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಕಾರಣ ಸುಂಕಪ್ಪನೆ. ಯುರೋಪಿಯನ್ ಯೂನಿಯನ್ ನ ಮೇಲೆ ಅಥವಾ ಯುರೋಪಿಯನ್ ಯೂನಿಯನ್ ನ 8 ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ರು. ಅದರ ಇಂಪ್ಯಾಕ್ಟ್ ಡೈರೆಕ್ಟ್ಲಿ ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಬಿದ್ದಿದೆ. ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ನ ಮೇಲೂ ಕೂಡ ಬಿದ್ದಿದೆ ನೋಡಬಹುದು. ಇನ್ನು ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ, ಇಲ್ಲಿ ಅದಕ್ಕಿಂತ ಜಾಸ್ತಿನೇ ಡೌನ್ ಫಾಲ್ ಇದೆ. 561 ಪಾಯಿಂಟ್ಸ್ 2.39% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಎರಡು ಕಡೆ ಒಳ್ಳೆ ಡೌನ್ ಫಾಲ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ, ಈವನ್ ಅಮೆರಿಕನ್ ಮಾರ್ಕೆಟ್ ಕೂಡ ನಿನ್ನೆ ಡೌನ್ ಆಗಿದೆ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ, ಆಸ್ ಯೂಶುವಲ್ FIS 2938 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3665 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಕಂಟಿನ್ಯೂ ಆಗಿದೆ ಇವ್ರ ಕಡೆಗಿಂದ, ಅಂದ್ರೆ FIS ಕಡೆಗಿಂದ ನೆಟ್ ಸೆಲ್ಲಿಂಗ್, DIS ಕಡೆಯಿಂದ ನೆಟ್ ಬೈಯಿಂಗ್. ಸದ್ಯದ ಮಟ್ಟಿಗಂತೂ ಬೈಯಿಂಗ್ ಮಾಡುವಂತ ಪರಿಸ್ಥಿತಿ ಅಂತೂ ಕಂಡು ಬರ್ತಾ ಇಲ್ಲ FIS ಕಡೆಗಿಂದ. ನೋಡೋಣ, ಮೇ ಬಿ ಆಫ್ಟರ್ ಬಜೆಟ್ ಏನಾದ್ರು ಅವರ ಕಡೆಗಿಂದ ಬೈಯಿಂಗ್ ಕಂಡು ಬರುತ್ತಾ ಅಂತ. ಇನ್ನು ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ಸುದ್ದಿ ರಾತ್ರಿ ಬಂತು. ನಾನು ಇದನ್ನ ಕವರ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಲಾಸ್ಟ್ 2-3 ಸಲ ಇವತ್ ಬರುತ್ತೆ ಅಂತ ನ್ಯೂಸ್ ಅನ್ನ ಕವರ್ ಮಾಡಿದ್ವಿ, ಬಟ್ ಬರ್ಲಿಲ್ಲ. ನಿನ್ನೆ ಕೂಡ ನೋಡೋಣ ಬಂದ್ರೆ ಕವರ್ ಮಾಡೋಣ ಅಂತ ಸುಮ್ಮನಿದ್ದೆ. ಕೊನೆಗೂ ಬರ್ಲಿಲ್ಲ. ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಡೆಸಿಷನ್ ಮತ್ತೆ ಮುಂದಕ್ಕೆ ಹಾಕಿದ್ರೆ. ಜೊತೆಗೆ ನೋಡಬಹುದು, ಅನ್ಲೈಕ್ಲಿ ಬಿಫೋರ್ ಫೆಬ್ರವರಿ 20 ವರೆಗೂ ಕೂಡ ಬರುವಂತ ಚಾನ್ಸಸ್ ಇಲ್ಲ ಈಗ. ಅಂದ್ರೆ 1 ತಿಂಗಳು, ಡೊನಾಲ್ಡ್ ಟ್ರಂಪ್ ಗೆ 1 ತಿಂಗಳು ಟೈಮ್ ಸಿಕ್ಕಿದೆ ಮಾರ್ಕೆಟ್ ನ ಆಟ ಆಡ್ಸಕ್ಕೆ. ಅಟ್ಲೀಸ್ಟ್ ಏನಾದ್ರು ಡಿಸಿಷನ್ ಬಂದಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಆಗ್ತಿತ್ತೇನೋ ಮಾರ್ಕೆಟ್ಗೆ. US ಸುಪ್ರೀಂ ಕೋರ್ಟ್ ಇಂದ ಟ್ಯಾರಿಫ್ ಕೇಸ್ ಅಗೇನೆಸ್ಟ್. ಬಟ್ ಅಲ್ಲಿಂದ ಬಂದಿಲ್ಲ, ಡೆಫರ್ ಮಾಡಿದ್ದಾರೆ, ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ. ಮೇ ಬಿ ಫೆಬ್ರವರಿ 20 ಆನ್ವರ್ಡ್ಸ್ ಬರ್ಬೋದು ಅಂತ ಇದೆ ಎಕ್ಸ್ಪೆಕ್ಟೇಷನ್. ಬಟ್ ಮಧ್ಯದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ ಗೊತ್ತಿಲ್ಲ, ಬಟ್ ಪ್ರಾಬಬಲಿ ಇಲ್ಲ ಅಂತಾನೆ ಹೇಳ್ತಾಗ್ತಿದೆ ಈ ರಿಪೋರ್ಟ್ ಮೂಲಕ. ಅಂದ್ರೆ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿರೋ ಪ್ರಕಾರ ನೋಡಬಹುದು, with the justices set to enter a 4-week recess, the earliest realistic date for a decision now appears to be February 20, when the court is next expected to release opinions, reported Bloomberg. So 4-week ಬಿಡುವಿದೆ ಅಮೆರಿಕದ ನ್ಯಾಯಾಧೀಶರಿಗೆ. ಬಿಡುವಿರೋ ಕಾರಣಕ್ಕೆ ಬರುವಂತ ಚಾನ್ಸಸ್ ಕಡಿಮೆ. ಫೆಬ್ರವರಿ 20 ಅಥವಾ ಆಫ್ಟರ್ ದಟ್ ಬರಬಹುದು ಅಂತ ಬ್ಲೂಮ್ಬರ್ಗ್ ಹೇಳ್ತಾ ಇದೆ ತನ್ನ ರಿಪೋರ್ಟ್ ಅಲ್ಲಿ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಗೆ ಹಾರಾಡೋದಕ್ಕೆ ಇನ್ನೊಂದಷ್ಟು ಸಮಯ ಸಿಕ್ಕಿದೆ ಈ ಮೂಲಕ. ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಸ್ಗೆ. ಇವತ್ತಲ್ಲ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ವು ಮಾರ್ಕೆಟ್ಸ್, ಬಟ್ ಈಗ ಮತ್ತೆ 1 ತಿಂಗಳು ಮುಂದಕ್ಕೆ ಹೋದಂಗಾಗಿದೆ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ 20 ವ್ಯಾಟ್ ಮೊಬೈಲ್ ಚಾರ್ಜರ್ ಅನ್ನ ಲಾಂಚ್ ಮಾಡಿದೆ. ಜೊತೆಗೆ 2 ಲೈಟ್ಸ್ ಅನ್ನ ಲಾಂಚ್ ಮಾಡಿದೆ, ಅಕಿಲಾ ಪ್ಲಸ್ ಡಿಲ್ಫಿನಸ್ ಅಂತ. ಈ ಸುದ್ದಿ ಕಾರಣಕ್ಕೆ ಕ್ರಾಂಪ್ಟನ್ ಗ್ರೀವ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಎಂಬಸಿ ಡೆವಲಪ್ಮೆಂಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮುಂಬೈಯಲ್ಲಿ 3 ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ. ಸುಮಾರು 12,000 ಕೋಟಿ GDV ವ್ಯಾಲ್ಯೂ ಇರುವಂತಹ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ಈ ಪ್ರಾಜೆಕ್ಟ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಎಂಬಸಿ ಡೆವಲಪ್ಮೆಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಯುನಿಮೆಕ್ ಏರೋಸ್ಪೇಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಸೌದಿ ಅರೇಬಿಯಾದಲ್ಲಿ ತನ್ನ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ. ಸೌದಿ ಅರೇಬಿಯಾದ ಒಂದು ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಅಲ್ಲಿ ಪ್ರಿಸಿಷನ್ ಮೆಷಿನಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ. ಈ ಸುದ್ದಿ ಕಾರಣಕ್ಕೆ ಯುನಿಮೆಕ್ ಏರೋಸ್ಪೇಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ HCL ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಮೆರಿಕದ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ HCL ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಪೇಸ್ ಡಿಜಿಟೆಕ್ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿಗೆ BSNL ಇಂದ 94 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬೆಸ್ಟ್ ಡಿಜಿಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ರಾಮಕೃಷ್ಣ ಫೋರ್ಜಿಂಗ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜಾರ್ಖಂಡ್ ಅಲ್ಲಿ ತನ್ನ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಜೊತೆಗೆ 3000 MTPA ಕೆಪಾಸಿಟಿ ಇರುವಂತಹ ಪ್ಲಾಂಟ್ ಇದು. 3000 MTPA ಅಲ್ಲ, 3000 ಟನ್ಸ್ ಪರ್ annum. ಈ ಕೆಪಾಸಿಟಿ ಅಡಿಷನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರಾಮಕೃಷ್ಣ ಫೋರ್ಜಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇಪ್ಯಾಕ್ ಡ್ಯೂರಬಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಕಂಪನಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಜಸ್ಟ್ 3% ರೈಸ್ ಆಗಿದೆ. ಬಟ್ ಕ್ವಾರ್ಟರ್ಲಿ 22 ಕೋಟಿ ನೆಗೆಟಿವ್ ಇನ್ ಪಾಸಿಟಿವ್ ಆಗಿದೆ. ಈ ರೀತಿಯ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ರ್ಯಾಲಿಸ್ ಇಂಡಿಯಾ ಟಾಟಾ ಗ್ರೂಪ್ ನ ಒಂದು ಕಂಪನಿ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ. ಇಯರ್ಲಿ 19% ಅಪ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ. ಬಟ್ ಈ ಸಲ 35 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಇಯರ್ಲಿ ಡೌನ್ ಆಗಿದೆ. ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ಮೇ ಬಿ ಇದು ಕೂಡ ನ್ಯೂ ಲೇಬರ್ ಲಾಸ್ ಇಂಪ್ಯಾಕ್ಟ್ ಇರಬಹುದು. 35 ಕೋಟಿ ಮೈನಸ್ ಆಗಿರೋದು. ರಾಲಿಸ್ ಇಂಡಿಯಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಯುನೈಟೆಡ್ ಸ್ಪಿರಿಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಇಯರ್ಲಿ 8% ಅಪ್ ಆಗಿದೆ. ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಈ ಸಲ ಅಡ್ಜಸ್ಟ್ಮೆಂಟ್ ಇದೆ, ಹೋದ ಸಲ ಕೂಡ ಅಡ್ಜಸ್ಟ್ಮೆಂಟ್ ಇತ್ತು. ನಂತರ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 8% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಅಲ್ಲಿ. ನೋಡೋ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಕೆನರಾ ರೋಬೆಕೋ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕೆನರಾ ರೋಬೆಕೋದಲ್ಲೂ ಕೂಡ. ನಂತರ DCM ಶ್ರೀರಾಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಎಬಿಟ್ ಅಲ್ಲಿ ಇಯರ್ಲಿ 7% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ಹಾಗೆ ಈ ಸಲ 55 ಕೋಟಿ ಮೈನಸ್ ಕೂಡ ಆಗಿದೆ. ಇನ್ ಕೇಸ್ 55 ಕೋಟಿ ಮೈನಸ್ ಆಗಿಲ್ಲ ಅಂದ್ರೆ ಇಂಪ್ರೂವ್ ಆಗ್ತಾ ಇತ್ತು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಡೌನ್ ಇದೆ. ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ, ಜಸ್ಟ್ 45 ಲಕ್ಷ ರಿಪೋರ್ಟ್ ಮಾಡಿದೆ. ಬಟ್ ಲಾಸ್ಟ್ ಕ್ವಾರ್ಟರ್ಲಿ 3 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಈಗ ಪಾಸಿಟಿವ್ ಇದೆ, ನೋಡಬಹುದು. ನಂತರ ಸೈಯಂಟ್ DLM ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಅಂದ್ರೆ 2% ಜಾಸ್ತಿ ಆಗಿದೆ. ಕ್ವಾರ್ಟರ್ಲಿ ಅಂತೂ ಡೌನ್ ಇದೆ. ನಂತರ J&K ಬ್ಯಾಂಕ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ. ಎಬಿಟ್ ಅಲ್ಲೂ ಕೂಡ ಅಷ್ಟು ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು J&K ಬ್ಯಾಂಕ್ ಅಲ್ಲಿ. ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಈ ಸಲ 89 ಕೋಟಿ ಮೈನಸ್ ಆಗಿದೆ. ಅಗೇನ್ ಲೇಬರ್ ಲಾ ಕೋಡ್ ಇಂಪ್ಯಾಕ್ಟ್. ಇಲ್ಲಾಂದ್ರೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗ್ತಾ ಇತ್ತು ನಂಬರ್. ನಂತರ ರಾಜು ಎಂಜಿನಿಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ರಾಜು ಎಂಜಿನಿಯರ್ಸ್ Q3 ನಲ್ಲಿ. ನಂತರ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಫ್ಲಾಟಿಶ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ, ಫ್ಲಾಟಿಶ್ ಇದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಆಲ್ಮೋಸ್ಟ್ ಕ್ವಾರ್ಟರ್ಲಿ ಅಪ್ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ ಸೆನೋರ್ಸ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು. ಎರಡು ಕಡೆ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಸೆನೋರ್ಸ್ ಫಾರ್ಮಾ. ನಂತರ ಐಟಿಸಿ ಹೋಟೆಲ್ಸ್ ನಂಬರ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ಸ್ ಇದೆ. ಸಲ 84 ಕೋಟಿ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಇನ್ನು TTML ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಇದೆ, ಇಯರ್ಲಿ 12% ಡೌನ್ ಇದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಇದೆ. ನೆಟ್ ಪ್ರಾಫಿಟ್ 150 ಕೋಟಿ ಮೈನಸ್ ಇದೆ. ಬಟ್ ಹಿಂದಿನ ಕ್ವಾರ್ಟರ್ಲಿ 321, ಹಾಗೆ ಹಿಂದಿನ ವರ್ಷ 315 ಕೋಟಿ ಇತ್ತು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಲಾಸ್ ಕಡಿಮೆ ಆಗಿದೆ, ಅದೊಂದು ಪಾಸಿಟಿವ್ ಅಂತಾನೆ ಹೇಳಬಹುದು. ನಂತರ ನ್ಯೂಜನ್ ಸಾಫ್ಟ್ವೇರ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ 5% ಅಪ್ ಆಗಿದೆ ಸೇಲ್ಸ್ ಅಲ್ಲಿ.
ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಇದೆ, ಇಯರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ. ಇಲ್ಲಿ ಅಗೇನ್ 35 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಅನಂತ್ ರಾಜ್ ರಿಸಲ್ಟ್ ಇದೆ, ನಂತರ ದಾಲ್ಮಿಯಾ ಭಾರತ್ ಇದೆ, ಧನಲಕ್ಷ್ಮಿ ಬ್ಯಾಂಕ್, ಡಾಕ್ಟರ್ ರೆಡ್ಡೀಸ್, ಇಪ್ಯಾಕ್, ಪ್ರಿಫ್ಯಾಬ್, ಎಟರ್ನಲ್ ಅಂದ್ರೆ ಝೊಮ್ಯಾಟೊ ರಿಸಲ್ಟ್ ಇದೆ, ಗ್ರಾವಿಟಾ ಇಂಡಿಯಾ ಇದೆ, ಜಕ್ಸನ್ ಫಾರ್ಮಾ, ಕೆಇಐ ಇಂಡಸ್ಟ್ರೀಸ್, ಕೆಪಿಐ ಗ್ರೀನ್ ಇದೆ, ಕೆಪಿ ಎಂಜಿನಿಯರಿಂಗ್ ಲಿಮಿಟೆಡ್ ಇದೆ, ಮುತ್ತೂಟ್ ಕ್ಯಾಪಿಟಲ್ ಇದೆ, ಪಿಎನ್ಬಿ ಹೌಸಿಂಗ್, ರಾಜರತನ್ ಗ್ಲೋಬಲ್ ವೈರ್, ರಿಫೆಕ್ಸ್ ಇದೆ, ಆರ್ಎಸ್ ಸಾಫ್ಟ್ವೇರ್, ಸಂಗಮ್ ಇಂಡಸ್ಟ್ರೀಸ್, ಸುಪ್ರೀಂ ಇಂಡಸ್ಟ್ರೀಸ್, ಟಾಟಾ ಕಮ್ಯುನಿಕೇಶನ್ ಇದೆ, ತತ್ವಚಿಂತನ್ ಇದೆ, ಯುಟಿಐ ಎಎಂಸಿ, ತಂಗಮಾಯಿಲ್ ಜ್ಯುವೆಲರೀಸ್, ವಾರಿ ಎನರ್ಜೀಸ್, ಎಬಿಎಸ್ಎಲ್ ಎಎಂಸಿ ಇದು ಎಬಿಎಸ್ಎಲ್ ಎಎಂಸಿ ನಾಳೆ ಇರೋದು. ಇಲ್ಲಿವರೆಗೂ ರಿಸಲ್ಟ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋಂಥವು, ನೀವು ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋಂಥವು, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಗಳು ಅಂತವನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಅದು ನಿಮಗೆ ಖಂಡಿತ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ. ಇನ್ನು ಅಮಾಗಿ ಮೀಡಿಯಾ ಲ್ಯಾಬ್ಸ್ IPO ಇವತ್ತು ಲಿಸ್ಟಿಂಗ್ ಇರುತ್ತೆ. ಆಸ್ ಆಫ್ ನೌ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 361 ಇಶ್ಯೂ ಪ್ರೈಸ್, ಬಟ್ 360 ಟ್ರೇಡ್ ಆಗ್ತಿದೆ. ಅಂದ್ರೆ ಫ್ಲಾಟಿಶ್ ಆಗಿ ಅಥವಾ 50% ಡಿಫರೆನ್ಸ್ ಅಲ್ಲಿ ಲಿಸ್ಟಿಂಗ್ ಆಗಬಹುದು. ವಾಚ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ. ಅಮಾಗಿ ಲ್ಯಾಬ್ಸ್ ಅಂತ. ನಂತರ ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ ನಿನ್ನೆ ಓಪನ್ ಆಗಿದೆ, ಇವತ್ತು ನಾಳೆ ಓಪನ್ ಇರುತ್ತೆ. ಆಸ್ ಆಫ್ ನೋ ನೋಡಬಹುದು ಜಸ್ಟ್ 3% ಇದೆ. ನಿನ್ನೆ ನಿಯರ್ಲಿ 5% ಇತ್ತು ಪ್ರೀಮಿಯಂ, ಇವತ್ತು 3% ಆಗಿದೆ. ನೋಡೋಣ, ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ರೆ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಅಂದ್ರೆ ಡಿಕ್ಲೈನ್ ಕೂಡ ಆಗಬಹುದು. ಸ್ಟಡಿ ಮಾಡಬಹುದು ಕಂಪನಿಯನ್ನ ಇಂಟ್ರೆಸ್ಟ್ ಇರೋರು. ಇನ್ನು ಇವತ್ತಿನ ಸೆಕ್ಟೋರಲ್ ಔಟ್ಲುಕ್ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಎಲ್ಲೂ ಅಂತ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಎಲ್ಲೆಲ್ಲ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಅನ್ಸಿತ್ತೋ ಅಥವಾ ಅಂದ್ಕೊಂಡಿದ್ವೋ ಅಲ್ಲೆಲ್ಲ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ, ಬಿಕಾಸ್ ಆಫ್ ಮಾರ್ಕೆಟ್ ಕಂಡೀಷನ್ ಅಥವಾ ಗ್ಲೋಬಲ್ ಅನ್ಸರ್ಟನಿಟೀಸ್. ನೋಡೋಣ, ಮೇಜರ್ ಆಗಿ PSU ಬ್ಯಾಂಕ್ಸ್, IT, ಮೆಟಲ್ ಇವುಗಳನ್ನ ವಾಚ್ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ 38 ಪಾಯಿಂಟ್ಸ್ ಅಥವಾ 0.15% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಮಿಕ್ಸ್ಡ್ ಇಂಡಿಕೇಶನ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಇಂದ. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, 138 ಪಾಯಿಂಟ್ಸ್ 0.29% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ. ಯಾಕಂದ್ರೆ ನಿನ್ನೆ ಕೂಡ ಸ್ವಲ್ಪ ಫ್ಲಾಟಿಶ್ ಆಗಿ ಓಪನ್ ಆಗಿದ್ದು, ಬಟ್ ಆ ನಂತರ ಎಸ್ಪೆಷಲಿ 12 ಗಂಟೆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದೀವಿ. ಹಾಗಾಗಿ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಇವತ್ತು ನಮ್ಮ ಮಾರ್ಕೆಟ್ ನ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಮೋರ್ ದನ್ 1% ಡೌನ್ ಫಾಲ್ ಇದೆ ಇವತ್ತು, ಒಳ್ಳೆ ಬೆಳವಣಿಗೆ. ಗೋಲ್ಡ್ ಅಲ್ಲಿ 1.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು USD INR ಕಡೆ ಬಂದ್ರೆ ನಿನ್ನೆ 91 ಅನ್ನ ಕ್ರಾಸ್ ಮಾಡ್ಬಿಟ್ಟಿತ್ತು. ಆಸ್ ಆಫ್ ನೌ 90.97 ಅಲ್ಲಿ ಟ್ರೇಡ್ ಆಗ್ತಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.